ನಮಸ್ತೆ. ಈ ವಿಡಿಯೋನಲ್ಲಿ ಆರ್ಗ್ಯಾನಿಕ್ ಶಾಂಪೂ ಮೇಕಿಂಗ್ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಶಾಂಪೂ ಏನಕ್ಕೆ ಬಳಸಬೇಕು ಅಂತ ಹೇಳೋದಾದರೆ, ನಮ್ಮ ಸ್ಕ್ಯಾಲ್ಪ್ನ ಆರೋಗ್ಯಕ್ಕೆ ಆರ್ಗ್ಯಾನಿಕ್ ಶಾಂಪೂ ತುಂಬಾ ಒಳ್ಳೆಯದು. ಸ್ಕ್ಯಾಲ್ಪಲ್ಲಿರೋ ನ್ಯಾಚುರಲ್ ಆಯಿಲ್ಸ್ನ ತೆಗೆದು ಹಾಕಿದ್ರೆ ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ನ ತುಂಬಾ ಚೆನ್ನಾಗಿಡೋದಕ್ಕೆ ಕಾರಣ ಆಗುತ್ತೆ ಆರ್ಗ್ಯಾನಿಕ್ ಶಾಂಪೂ. ನಮ್ಮ ಹೇರ್ ಫಾಲಿಕಲ್ಸ್ ಏನಿರುತ್ತೆ ಅದನ್ನು ಸ್ಟ್ರೆಂಥನ್ ಮಾಡಿ ಯಾವುದೇ ಇನ್ಫೆಕ್ಷನ್ಸ್ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಯಾವುದೇ ಸಲ್ಫೇಟ್, ಪ್ಯಾರಾಬಿನ್, ಸಿಲಿಕಾನ್ ಇಲ್ಲದೆ ಇರೋದ್ರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಕೂದಲಿಗೆ ಬೇಕಾಗಿರುವಂಥ ಹೈಡ್ರೇಷನ್ ಅಥವಾ ತೇವಾಂಶ ಏನು ಹೇಳ್ತೀರಾ ಅದು ಸಿಗೋದ್ರಿಂದ ಕೂದಲು ಯಾವಾಗಲೂ ಪಳ ಅಂತ ಹೊಳಿತಾ ಇರುತ್ತೆ ಮತ್ತು ಮೃದುವಾಗಿರುತ್ತೆ. ಇವಾಗ ಇಂಗ್ರೀಡಿಯೆಂಟ್ಸಿಗೆ ಬರೋದಾದರೆ, ನೆಲ್ಲಿಕಾಯಿ, ಸೀಗೆಕಾಯಿ, ಅಂಟ್ವಾಳದಕಾಯಿ 100 ಗ್ರಾಮ್ ತೊಗೋಬೇಕಾಗತ್ತೆ. 30 ಗ್ರಾಮ್ ಮೆಂತ್ಯ, 200 ಗ್ರಾಮ್ಸ್ ಅಗಸೆ ಬೀಜ ತೊಗೋಬೇಕು. ಅಶ್ವಗಂಧ 5 ಗ್ರಾಮ್ಸ್ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ನೆನೆಸಿಟ್ಕೋಬೇಕಾಗತ್ತೆ ಒಂದಿನ. ಇನ್ನೊಂದು ಪಾತ್ರೆಗೆ ಹರ್ಬ್ಸ್ ಹಾಕ್ಕೊಳ್ಬೇಕಾಗತ್ತೆ. ಬೇವಿನ ಸೊಪ್ಪು 5 ಗ್ರಾಮ್ಸ್, 10 ಗ್ರಾಮ್ಸ್ ಬ್ರಾಹ್ಮಿ, 15 ಗ್ರಾಮ್ಸ್ ಭೃಂಗರಾಜ್, ಲಾವಂಚದ ಬೇರು 5 ಗ್ರಾಮ್ಸ್, ದಾಸವಾಳ 5 ಗ್ರಾಮ್ಸ್, ರತನ್ ಜೂಟ್ ನಿಂಬೆ ಸಿಪ್ಪೆ 5 ಗ್ರಾಮ್ಸ್. ಇದಿಷ್ಟನ್ನು ಒಂದು ಪಾತ್ರೆಯಲ್ಲಿ ನೆನೆಸಿಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಎರಡು ಸಪ್ರೇಟಾಗಿ ಬೇಯಿಸ್ಕೊಂಡು ರೋಸ್ಮೇರಿನ ಇನ್ಸ್ಟೆಂಟಾಗಿ ಮತ್ತು ಅಗಸೆ ಬೀಜ ಕೂಡ ಇನ್ಸ್ಟೆಂಟಾಗಿ ಸಪ್ರೇಟು ಅದೆರಡು ಹರ್ಬ್ಸಿಗೆ ಒಂದು, ಸೀಗೆಕಾಯಿಗೆ ಒಂದು ಹಾಕ್ಕೊಂಡು ಬೇಯಿಸ್ಕೊಂಡು ಚೆನ್ನಾಗಿ ಬೆಂದು ಸ್ಮೂತ್ ಆಗಿರುತ್ತಲ್ಲ ಅದನ್ನು ಪಲ್ಪ್ ತೆಕ್ಕೊಳ್ಬೋದು ನಾವು. ಮತ್ತೊಂದು ಸಲ ಬೇಯಿಸ್ಕೊಂಡು ಕೂಡ ಮಿಕ್ಕಿರೋ ಪಲ್ಪ್ನ ತೆಕ್ಕೊಂಡು ಬಾದಾಮ್ ಗೋಂದಿ ಏನಿರುತ್ತೆ ಅದನ್ನು ನೆನೆಸಿ ರುಬ್ಬಿ ಅದಕ್ಕೆ ಬೇಸಾಗಿ ಸೇರಿಸ್ಕೋಬೋದು. ನಮಗೆ ಬೇಕಿದ್ರೆ ಶಾಂಪೂ ಬೇಸ್ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಬೇಡ ಅನಿಸಿದ್ರೆ ಬಾದಾಮ್ ಗೋಂದಿ ಏನಿರುತ್ತೆ ಅದೇ ಒಂದು ಶಾಂಪೂ ಬೇಸಾಗಿ ವರ್ಕ್ ಮಾಡುತ್ತೆ. ಈ ಆರ್ಗ್ಯಾನಿಕ್ ಶಾಂಪೂ ಮೇಕಿಂಗ್ ಪ್ರೋಸೆಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೂ ಈ ಶಾಂಪೂ ಮಾಡ್ಕೊಳ್ಳೋ ಪ್ರೋಸೆಸ್ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಕೋಬೋದು. ಅಥವಾ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಇದ್ದರೂ ಯಾವುದಾದ್ರೂ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಮಾಡ್ಕೊಳ್ಳೋ ಪ್ರೋಸೆಸ್ ಇಷ್ಟ ಆಗಿ ನಾನು ಮಾಡ್ತಿರೋ ಪ್ರೋಸೆಸ್ ಇಷ್ಟ ಆಗಿದ್ದರೆ ನನ್ನ ಹತ್ರನೇ ನೀವು ಆರ್ಗ್ಯಾನಿಕ್ ಶಾಂಪೂನ ಕೊಂಡ್ಕೊಳ್ಳಬಹುದು.